ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಚಳಿ ಇದೆ, ಏನಾದರೂ ತಿನ್ನಬೇಕಲ್ಲ, ಏನು ತಿನ್ನೋದು, ಹೊರಗಡೆ ಏನಾದರೂ ತರಿಸೋಣ, ಏನಾದರೂ ಹೊರಗಡೆ ತಿಂದರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಏನು ಮಾಡೋದು, ಮನೇಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ನಾನಿವತ್ತು ತೋರಿಸ್ಕೊಡ್ತೀನಿ ಬನ್ನಿ, ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ. ಬಾಳೆಕಾಯಿ ಬಜ್ಜಿ ಮಾಡೋಕ್ಕೆ ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ಕಡಲೆ ಹಿಟ್ಟು, ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು, ಕುಕ್ಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಅಜ್ವಾನ ಅಂತೀವಿ, ಓಂಕಾಳು ಅಂತೀವಿ, ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ. ಅದು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಚಿಟಿಕೆ ಇಂಗು, ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇಲ್ಲಿ ಬಾಳೆಕಾಯಿನ ಸಿಪ್ಪೆ ತೆಗ್ದು ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೀನಿ. ಬಾಳೆಕಾಯಿನ ಕಟ್ ಮಾಡಿ ನೀರಿಗೆ ಹಾಗೆ ಇಟ್ಟರೆ ಎಲ್ಲ ಕಪ್ಪಾಗ್ಬಿಡುತ್ತೆ, ಅದಕ್ಕೇ ನೀರಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣ ಸಣ್ಣಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಬಜ್ಜಿ ಹಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಒಳ್ಳೆ ಬ್ರ್ಯಾಂಡ್ ತಗೊಳ್ಳಿ. ನೀವು ಚೆನ್ನಾಗಿರೋ ಕಡಲೆ ಹಿಟ್ಟು ತಗೊಳ್ಳಿಲ್ಲ ಅಂದರೆ ನಿಮಗೆ ಬಜ್ಜಿ ಚೆನ್ನಾಗಿ ಬರಲ್ಲ. ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ, ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಕುಕ್ಕಿಂಗ್ ಸೋಡಾ ಒಂದು ಸ್ವಲ್ಪ. ಇದು ಓಂಕಾಳು ಇದೆಯಲ್ಲ, ಈ ಓಂಕಾಳನ್ನ ಹೀಗೆ ಹಾಕಬೇಡಿ, ಕೈಗೆ ಹಾಕ್ಕೊಂಡು ಸ್ವಲ್ಪ ಈ ಥರ ಮಾಡಿ ಆಮೇಲೆ ಹಾಕಿ, ಆವಾಗ ಇದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಹಾಕೋದ್ರಿಂದ ಬಜ್ಜಿ ಬೋಂಡ ಎಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತಲ್ವ, ಗ್ಯಾಸ್ಟ್ರಿಕ್ ಆಗಲ್ಲ ನಿಮಗೆ. ಹಾಗೆ ಹಿಂಗೆ ಹಾಕ್ತಾಯಿದ್ದೀನಿ. ನೀವು ಹಿಂಗೆ ಹಾಕಿದ್ರೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಲ್ಲ, ಬಜ್ಜಿ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇವಾಗ ಇದಿಷ್ಟನ್ನು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಕಲಿಸ್ಕೋಬೇಕು. ಒಂಚೂರು ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೊಳ್ಳಿ. ಇವಾಗ ನೋಡಿ, ಚೆನ್ನಾಗೀಗೆ ಡ್ರೈ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಒಂದೇ ಸಲ ಹಾಕ್ಕೋಬೇಡಿ, ತುಂಬ ತೆಳ್ಳು ಆಗಿಬಿಡುತ್ತೆ. ಗಂಟು ಇಲ್ಲದೆ ಇರೋ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸೇಮ್ ಹೇಗಂತಂದರೆ, ಬಜ್ಜಿ ಯಾವುದು ನೀವು ಇವಾಗ ಬಾಳೆಕಾಯಿನ ನಾವು ಇದಕ್ಕೆ ಡಿಪ್ ಮಾಡಿದ್ರೆ ಅದ್ರ ಮೇಲೆ ಕ್ಲೀನಾಗಿ ಕೋಟಿಂಗ್ ಬರಬೇಕು ನಿಮಗೆ. ಆ ಥರ ನೀವು ಆ ಮೆಜರ್ಮೆಂಟ್ಗೆ ನೀವು ಈ ಬಜ್ಜಿ ಹಿಟ್ಟನ್ನ ಕಲಿಸ್ಕೋಬೇಕು. ತುಂಬ ತೆಳು ಆಗಿಬಿಟ್ರೆ ಅದ್ರ ಮೇಲ್ಗಡೆ, ಬಾಳೆಕಾಯಿ ಮೇಲ್ಗಡೆ ಅದ್ರ ಲೇಯರ್ ಇರಲ್ಲ, ಬಜ್ಜಿ ಲೇಯರ್, ಕಡಲೆ ಹಿಟ್ಟು ಲೇಯರ್ ಇರಲ್ಲ. ತುಂಬ ದಪ್ಪ ಆಗಿಬಿಟ್ರು ಬರೀ ಕಡಲೆ ಹಿಟ್ಟೇ ಇರುತ್ತೆ. ಹಾಗಾಗಿ ನಾನು ಇವಾಗ ತೋರಿಸ್ಕೊಡ್ತೀನಿ. ಇದರಲ್ಲೇ ಹಳತೆಲ್ಲ ನೀವು ಬಜ್ಜಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಇವಾಗ ನೋಡಿ, ಇದು ತುಂಬ ಗಟ್ಟಿಯಾಗಿದೆ. ನಾನೀಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ನಾನು ಕ್ಲೀನಾಗಿ ಕಲಿಸಿದ್ದೀನಿ. ನೋಡಿ, ಈ ತಿಕ್ನೆಸ್ ಇದ್ದರೆ ಸಾಕು ಬಜ್ಜಿದು. ಇವಾಗ ನಾನು ಇದನ್ನು ಸೈಡ್ಗೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಡ್ತೀನಿ. ಹಾಗೆಯೇ ನೋಡಿ, ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಿಲಿ, ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಎಣ್ಣೆ. ಇವಾಗ ನೋಡಿ, ತುಂಬ ದಪ್ಪ ಮಾಡ್ಕೋಬೇಡಿ, ಮೀಡಿಯಮ್ ಆಗಿರಲಿ ಸ್ಲೈಸು. ನೋಡಿ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ತುಂಬ ತೆಳುನೂ ಬೇಡ, ಸ್ವಲ್ಪ ಬಾಯಿಗೆ ಸಿಕ್ಕಲಿ ಬಾಳೆಕಾಯಿ ಸ್ಲೈಸು. ಹಾಗೆ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಸ್ಲೈಸ್ ತಗೊಂಡು ಈ ಥರ ಡಿಪ್ ಮಾಡಿ ಕ್ಲೀನಾಗಿ ಅದು ಕೋಟಿಂಗ್ ನೋಡಿ ಎಲ್ಲ ಕಡೆ ಹಾಕಬೇಕು. ಕ್ಲೀನಾಗಿ ಆಗೋ ಥರ ಹಚ್ಬಿಟ್ಟು ಇವಾಗ ನಾನು ತೋರಿಸ್ತೀನಿ. ಒಂದೊಂದೇ ಎಣ್ಣೆಗೆ ಹಾಕೋಣ ಬಜ್ಜಿಗಳನ್ನ. ಇವಾಗ ನೋಡಿ, ಮತ್ತೆ ಹಾಗೇ ಎಲ್ಲನೂ ಹೀಗೆ ಡಿಪ್ ಮಾಡಿ ನಾನು ಹಾಕ್ತಾಯಿದ್ದೀನಿ ಎಣ್ಣೆಗೆ. ಎಣ್ಣೆ ಹೈ ಫ್ಲೇಮಲ್ಲೇ ಇರಲಿ, ಲೋ ಫ್ಲೇಮ್ ಇಟ್ಕೋಬೇಡಿ, ಬಜ್ಜಿ ಚೆನ್ನಾಗಿ ಬರಲ್ಲ. ಹೈ ಫ್ಲೇಮಲ್ಲೇ ಇರಬೇಕು. ಇವಾಗ ನೋಡಿ, ಎಲ್ಲ ಹಾಕಿದ್ಮೇಲೆ ಒಂದೊಂದೇ ಉಲ್ಟಾ ಮಾಡ್ತಾ ಹೋಗಬೇಕು. ಅಂದರೆ ಎರಡು ಕಡೆನೂ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಚೆನ್ನಾಗಿದೆ ಎಣ್ಣೆಲಿ
ಬೇಯಬೇಕು. ಹೈ ಫ್ಲೇಮಲ್ಲೇ ಇರಲಿ, ಲೋ ಫ್ಲೇಮ್ ಮಾಡಬೇಡಿ. ಲೋ ಫ್ಲೇಮ್ ಮಾಡಿದ್ರೆ ಎಣ್ಣೆ ಎಲ್ಲ ಕುಡಿದ್ಬಿಡುತ್ತೆ, ಬಜ್ಜಿ ಚೆನ್ನಾಗಿರಲ್ಲ. ತಿನ್ನುವಾಗ ಎಣ್ಣೆ ಕಂಡು ಸ್ಮೆಲ್ ಬರುತ್ತೆ. ಹೈ ಫ್ಲೇಮಲ್ಲೇ ಇವಾಗ ಇನ್ನೊಂದು 2 ನಿಮಿಷ ಆದ ತಕ್ಷಣವೇ ಇದನ್ನು ತೆಗಿಯೋಣ. ಇವಾಗ ನೋಡಿ ಇದು ಆಗಿದೆ. ಇವಾಗ ಇದನ್ನು ತಗೋತಾ ಇದ್ದೀನಿ ನಾನು. ಮತ್ತೆ ಹಾಗೇನೆ ಇನ್ನೊಂದು ಸ್ವಲ್ಪ ಎಣ್ಣೆಲಿ ಕರ್ಕೊಳ್ಳೋಣ. ಇವಾಗ ನೋಡಿ 2ನೇ ಸಲ ಹಾಕೊಂಡಲ್ಲ ಬಜ್ಜಿಗಳು, ಈ ಬಜ್ಜಿಗಳು ಆಗಿದೆ. ಇವಾಗ ನಾನು ಇದನ್ನೆಲ್ಲ ತೆಗೆದ್ಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ಇವಾಗ ನೋಡಿ ಸರ್ವ್ ಮಾಡಿದ್ದೀನಿ. ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ. ಚಳಿಗಾಲದಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ತಿಂದರೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಸೂಪರ್ ಆಗಿರುತ್ತಲ್ಲ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಇವತ್ತಿನ ನನ್ನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ. ಗೊತ್ತಲ್ವ ನನ್ನ ಚಾನಲ್ ಸ್ನೇಹ ಸ್ವಾದ್ ಸೀಕ್ರೆಟ್. ಎಲ್ಲರಿಗೂ ಥ್ಯಾಂಕ್ಸ್. ಬಾಯ್.